ನಮಸ್ಕಾರ. ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ನಾವು ತೆಗೆದುಕೊಂಡಂತಹ ವಿಚಾರ ಮರ್ಯಾದಾ ಹತ್ಯೆ. ಭಾರತ ಅದೆಷ್ಟೇ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ರೂ ಕೂಡ ಕೆಲವೊಂದು ಕೆಟ್ಟ ಸಂಪ್ರದಾಯಗಳಿಗೆ ಅಂಟಿಕೊಂಡಿದ್ದೇವೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಯಾಕಂತ ಹೇಳಿದ್ರೆ ಇದನ್ನು ಸಂಪ್ರದಾಯ ಅಂತ ಕರೆಯುವುದಿಲ್ಲ, ಒಂದು ಕೆಟ್ಟ ಆಚಾರ. ಹೌದು ನೋಡಿ, ಭಾರತದ ಜಾರ್ಖಂಡ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು, ಈ ಭಾಗಗಳಲ್ಲಿ ಇನ್ನೂ ಕೂಡ ಮರ್ಯಾದಾ ಹತ್ಯೆ ಅನ್ನೋದು ಜೀವಂತವಾಗಿದೆ. ಅದೆಷ್ಟು ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗ್ತಿದ್ದಾರೆ. ಹಾಗಾದರೆ ಈ ಮರ್ಯಾದಾ ಹತ್ಯೆ ಯಾವ ಕಾರಣಕ್ಕಾಗುತ್ತೆ? ಇದನ್ನು ತಡೆಯೋದು ಹೇಗೆ? ಕಾನೂನು ಏನು ಹೇಳುತ್ತೆ? ಕರ್ನಾಟಕದಲ್ಲಿ ನಾವು ಇದನ್ನು ಮರ್ಯಾದಾ ಹತ್ಯೆ ಅಂತ ಕರೆದ್ರೆ ಇತರ ರಾಜ್ಯಗಳಲ್ಲಿ ಇದನ್ನು ಏನಂತ ಕರೀತಾರೆ? ಇತರ ರಾಜ್ಯಗಳಲ್ಲೂ ಕೂಡ ಇದೇ ಜಾತಿ ಅನ್ನೋ ವಿಚಾರಕ್ಕೆ ಮರ್ಯಾದಾ ಹತ್ಯೆ ಅನ್ನೋದಾಗುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೆಟ್ಟ ಸಂಪ್ರದಾಯ ಸರ್ ಇದು, ಮರ್ಯಾದಾ ಹತ್ಯೆ ಅನ್ನುವಂಥದ್ದು ಇನ್ನೂ ಕೂಡ ಜೀವಂತವಾಗಿದೆ ಅಂದರೆ ಅದೇನೋ ಭಾರತ ಅಭಿವೃದ್ಧಿ ಅಂತಾರಲ್ಲ, ಅದಾಗಿದೆಯಾ ಅನ್ನುವಂಥ ಅನುಮಾನ ಬರುತ್ತೆ. ನನಗೆ ತಿಳಿಸಿ ಸರ್, ಯಾವ ಕಾರಣಕ್ಕೆ ಈ ಮರ್ಯಾದಾ ಹತ್ಯೆ? ಫಸ್ಟ್ ಆಫ್ ಆಲ್, ಮರ್ಯಾದೆ ಹತ್ಯೆ ಅಲ್ಲ ಇದು. ಆ ಹೆಸರೇ ಸರಿ ಇಲ್ಲ. ಇದು ಹಾರರ್ ಹತ್ಯೆ, ನಾಟ್ ಹಾನರ್ ಹತ್ಯೆ. ಇದು ಕ್ರೂರ ಕೊಲೆ, ಸೈಕಿಕ್ ಕೊಲೆ. ನೋಡಿ, ನಾರ್ತು ಸೌತು. ನಾರ್ತ್ ಇಂಡಿಯಾದಲ್ಲಿ ನೋಡಿದರೆ ಜಾಸ್ತಿ ಪಂಜಾಬು, ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಅಲ್ಲಿ ರಜಪೂತ್ಸು, ಕ್ಷತ್ರಿಯರು, ಕಾಶ್ಯಾತ, ಜಾಟ್ಸು, ಅವರ ಹೆಣ್ಣು ಮಕ್ಕಳು ದಲಿತ ಹುಡುಗನ್ನ ಲವ್ ಮಾಡಿಬಿಟ್ರೆ ಕೊಂದುಬಿಡ್ತಾರೆ. ಕೊಲ್ಲೋರು ಯಾರು ಅಂದರೆ ಪಂಚಾಯತ್, ಅಲ್ಲಿ ಜಾತಿ ಪಂಚಾಯತ್ ಇದೆ. ಸೌತಲ್ಲಿ ನೋಡಿದರೆ ಸೇಫ್ ಸ್ಟೇಟು ಕೇರಳ. 100% ಲಿಟ್ರಸಿ ಇದೆ, ಪ್ರೋಗ್ರೆಸಿವ್ ಥಿಂಕಿಂಗ್ ಇದೆ. ಅಲ್ಲಿ ರಾಜಕೀಯನ ಒಂದು ಲೆಫ್ಟ್ ಎಡಪಂಥಿ ರಾಜಕೀಯ ಇದೆ ಅಂತ ನಾನು ಹೇಳ್ತೀನಿ. ಅದರಿಂದನೇ ಕಡಿಮೆ ಇದೆ, ಅಲ್ಲಿ ಇಲ್ಲ. ಪ್ರಶ್ನೆ ಮಾಡೋರು ಇದ್ದಾರೆ ಅಂತ ಆಯ್ತು ಅಂತ ಪ್ರಶ್ನೆ ಇಲ್ಲ, ಚಿಂತನೆ. ಲವ್ ಮಾಡ್ತಲ್ಲ, ಮದುವೆ ಮಾಡ್ಕೊಳ್ಳಿ ಬಿಡಿ ಅಂದು ಬಿಡ್ತಾರೆ. ನೋಡಿ, ಇಲ್ಲಿ ಈ ಕೊಲೆಗಳು ತಮಿಳ್ನಾಡಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಆಗಿದೆ. ಈಗ ಬಂಗಾರಪೇಟೆಯಲ್ಲಿ ಒಂದು ಕೊಲೆ ಆಯಿತು. ಅಪ್ಪ ಮನೆಯಲ್ಲಿ ಇರ್ತಾನೆ, ಮಗಳು ಇರ್ತಾಳೆ, ಆ ಹುಡುಗಿ ತಾಯಿ, ಅಣ್ಣ ಎಲ್ಲರೂ ಮನೆಯಲ್ಲಿ ಇರ್ತಾರೆ. ಆ ಹುಡುಗಿ ಬಿ ಓದ್ತಾಳೆ, ಇನ್ನೊಂದು ಬಿ ಓದುವ ಒಂದು ದಲಿತ ಹುಡುಗನ್ನ ಲವ್ ಮಾಡ್ತಾಳೆ. ಹೊರಗೆ ಬಂದ್ಬಿಡುತ್ತೆ. ನೈಟ್ ಮಲ್ಕೊಂಡಿದ್ರೆ ರಾತ್ರಿ 12:30, 1 ಗಂಟೆ ಡೀಪ್ ಸ್ಲೀಪಲ್ಲಿ ಇರ್ತಾಳೆ. ಏನು ಅವಳಿಗೆ ಹುಡುಗಿಗೆ ಒಂದು 18 ವಯಸ್ಸು, 19 ವಯಸ್ಸು. ನೋಡಿ, ಅವನಿಗೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಇದೆ. ತಂದೆಗೆ ಎಲ್ಲ ಬೆರಳುಗಳು ಕೆಲಸ ಆಗೋದಿಲ್ಲ. ಆದರೆ ಕತ್ತಿಸಿಗೆ ಸಾಯಿಸ್ತಾನೆ. ಒಂದೇ ಕೈಯಲ್ಲಿ, ಲೆಫ್ಟ್ ಹ್ಯಾಂಡಲ್ಲೇ ಕತ್ತಿಸಿಗೆ ಸಾಯಿಸ್ತಾನೆ. ಆ ಮಟ್ಟಿಗಿನ ಆಕ್ರೋಶ. ಅದು ನನ್ನ ಹತ್ರ ಕರ್ಕೊಂಡ್ಬಂದ್ರು ಅವನಿಗೆ ಸಪೋರ್ಟ್ ಮಾಡೋರು ಯಾರಂದರೆ, ಅವನು ಒಂದು ಜಾತಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಆ ತಾಲೂಕು ಜಾತಿ ಸಂಘಟನೆ ಪ್ರೆಸಿಡೆಂಟ್ಗಳು ಬರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಪ್ರೆಸಿಡೆಂಟು, ಸೆಕ್ರೆಟರಿ ಬರ್ತಾರೆ, ಸ್ಟೇಟ್ ಲೆವೆಲ್ ಆ ಸಂಘಟನೆಯವರು ಬರ್ತಾರೆ. ಇವರೆಲ್ಲ ಒಂದು ರಾಜಕೀಯ ಪಕ್ಷದಲ್ಲಿ ಸೇರಿರೋರು. ನೋಡಿ, ಅದು ಏನಾಗಿದೆ, ಈ ಪೊಲೀಸ್ ವ್ಯವಸ್ಥೆ ಕಾನೂನು ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಚಾರ್ಜ್ ಶೀಟ್ ಹಾಕಿದ್ರು ಪೊಲೀಸರು. ಇದಕ್ಕೆ ಸಾಕ್ಷಿ ಯಾರು? ಹುಡುಗಿ ತಾಯಿ. ಆಯಮ್ಮ ಇಲ್ಲ ಅಂತ ಹೇಳ್ಬಿಟ್ರು. ಗಂಡನೇ ಆವತ್ತಿನ ದಿನ ಮನೆಯಲ್ಲಿಲ್ಲ, ಯಾರೋ ಮಾಡಿದ್ದಾರೆ. ಹುಡುಗ ಬಂದ, ಹುಡುಗಿ ಅಣ್ಣ ಇಲ್ಲ, ತಂದೆ ಅವತ್ತು ಊರಲ್ಲೇ ಇರಲಿಲ್ಲ. ನೋಡಿ, ಈಗ ಸೈನ್ಸು ಡೆವಲಪ್ ಅಂತ ಹೇಳಿದ್ರಿ. ಕತ್ತಲ್ಲಿ ಇಸ್ಕಿದಾನಂದ್ರೆ ಕತ್ತಲ್ಲಿ ಅವನ ಕೈ ಫಿಂಗರ್ ಪ್ರಿಂಟ್ ಇರಬೇಕು. ಪೊಲೀಸರು ಅದನ್ನು ತೆಗೆದೇ ಇಲ್ಲ. ಆ ಜಾಗದಲ್ಲಿ ಏನು ಫಿಂಗರ್ ಪ್ರಿಂಟು, DNA ಫಿಂಗರ್ ಪ್ರಿಂಟ್ ಏನೂ ಮಾಡಿಲ್ಲ ಪೊಲೀಸರು. ಒಂದು ಕೇಸನ್ನು ತಡೆಯಾಗಿ ರಿಜಿಸ್ಟರ್ ಮಾಡ್ತಾರೆ. ಮೊದಲು ಆತ್ಮಹತ್ಯೆ ಎಂದು ಕೇಸ್ ರಿಜಿಸ್ಟರ್ ಮಾಡಿದ್ರು. 4 ದಿವಸ ಆದಮೇಲೆ ಕೊಲೆ ಎಂದು ಊರ ಜನ ಎಲ್ಲ, ಸ್ವಲ್ಪ ದಲಿತ ಹುಡುಗರೆಲ್ಲ ಹೋರಾಟ ಮಾಡ್ತಾರೆ ಎಂದು 302 ಮಾಡ್ತಾರೆ. ಒಂದೇ ವರ್ಷದಲ್ಲಿ ಹೊರಗೆ ಬಂದ್ಬಿಟ್ಟ. ಈ ಕೊಲೆ ಮಾಡೋರು ಮನೆಯಲ್ಲಿ ಮಾಡಿದರೆ ಯಾರಿಗೂ ಶಿಕ್ಷೆ ಆಗೋದಿಲ್ಲ. ವೆರಿ ಈಸಿ ಟು ಎಸ್ಕೇಪು. ಅಂದರೆ ಸಿಸ್ಟಮ್. ಈಗ ನೋಡಿ, ನಮ್ಮ ದೇಶದಲ್ಲಿ ಯಾಕೆ ಆಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಕರೆಕ್ಟ್. ಈಗ ನಾರ್ತ್ ಈಸ್ಟಲ್ಲಿ ಆಗೋದಿಲ್ಲ. ಮೇಘಾಲಯ, ತ್ರಿಪುರ, ಮಿಜೋರಾಮು,
ಮಣಿಪಾಲು, ಅರುಣಾಚಲ್ ಪ್ರದೇಶ ಇಲ್ಲಿ ಆಗೋದಿಲ್ಲ. ಅಂದರೆ ಅಲ್ಲಿ ಬುದ್ಧಿಸಮ್ ಇದೆ, ಅಲ್ಲಿ ಜಾತಿ ತಾರತಮ್ಯ, ಮೇಲು ಜಾತಿ ಕೀಳು ಜಾತಿ ಇಲ್ಲ, ಗಾಡ್ ಇಟ್. ಅಲ್ಲಿ ಇಲ್ಲ. ಅದರಿಂದ ಅಲ್ಲಿ ಈ ಥರ ಕ್ರೂರ ಕೊಲೆನೇ ನಡೆಯೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಈಗ ಸಂವಿಧಾನ ಬಂದಿದೆ, ಕಾನೂನು ಬಂದಿದೆ. ಸಂವಿಧಾನದಲ್ಲಿ ಸಮಾನತೆ, ಈಕ್ವಾಲಿಟಿ, ಫ್ರೇಟರ್ನಿಟಿ, ಲಿಬರ್ಟಿ ಇದೆಲ್ಲ ಹೇಳ್ತಾರೆ. ಆರ್ಟಿಕಲ್ 14, 15. ಸೊ ಕಾನೂನು ಮುಂದೆ ಎಲ್ಲ ಸಮಾನ, ಇದೆಲ್ಲನೂ ಬರೆದಿದ್ದಾರೆ. ಬಟ್ಟು ನಮ್ಮ ಸ್ಟೇಟ್, ನಮ್ಮ ದೇಶ ಹೆಂಗ್ ರಚನೆ ಆಗಿದೆ ಅಂದರೆ, ಊರು ಅಂದರೆ ಊರಲ್ಲ, ಊರಂದ್ರೆ ಕೇರಿ, ಊರಂದ್ರೆ ಅಗ್ರಹಾರ, ಊರಂದ್ರೆ ಊರು, ಶೂದ್ರರ ಊರು, ಆದಿವಾಸಿಗಳ ಊರು, ಗಿರಿಜನ ಊರು, ದಲಿತರ ಊರು, ಈ ಥರ ಬೇರ್ಪಡಿಸಿದ್ದಾರೆ. ಕೇರಿನಲ್ಲಿ ಇರೋರು ಮುಟ್ಟೋಂಗಿಲ್ಲ, ಅವ್ರಿಗೆ ಬಾರ್ಬರ್ ಶಾಪ್ ಹೋಗಿ ಅವ್ರಿಗೆ ಕಟ್ಟಿಂಗ್ ಶೇವಿಂಗ್ ಮಾಡಬಾರ್ದು, ಅವ್ರಿಗೆ ಹೋಟ್ಲಲ್ಲಿ ಸಪ್ರೇಟ್ ಲೋಟ ಇಡ್ತಾರೆ. ರಚನೆ ಆಗಿಬಿಟ್ಟಿದೆ. ಹೌದು. ಬಿಸ್ನೆಸ್ಸು ಜಾತಿ ಮೇಲೇನೆ ಬರುತ್ತೆ. ಈಗ ಹಳ್ಳಿಯಿಂದ ಕೇರಿ ಇಲ್ಲಂದ ಬಂದವನು ಕೊಲಕೇರಿಯಲ್ಲಿ ಇರ್ತಾನೆ, ಅಗ್ರಹಾರದಲ್ಲಿ ಬಂದವನು ಅಪಾರ್ಟ್ಮೆಂಟಲ್ಲಿ ಇರ್ತಾನೆ, ವಿಲ್ಲಾದಲ್ಲಿ ಇರ್ತಾನೆ, ಬಂಗ್ಲೋದಲ್ಲಿ ಇರ್ತಾನೆ. ಬಿಸ್ನೆಸ್ ನೋಡಿ, ಗೌಡರು ದೊಣ್ಣೆ ಬಿರಿಯಾನಿ, ಮಾದಿಗಿರು ದೊಣ್ಣೆ ಬಿರಿಯಾನಿ ಇಲ್ಲಾಗಲಿದ, ಹೊಳೆಯರು ದೊಣ್ಣೆ ಬಿರಿಯಾನಿ, ಬ್ರಾಹ್ಮಣರು ಕಾಫಿ, ಬ್ರಾಹ್ಮಣರು ಮಸಾಲ ದೋಸೆ, ಹೊಳೆಯರು ಮಸಾಲ ದೋಸೆ ಇದೆ. ಸೊ ಇದು ರಚನೆ ಹಿಂಗೆ ಆಗ್ಬಿಟ್ಟಿದೆ. ಅದರಿಂದ ತಲೆ ಒಳಗಡೆ ಏನು ಹೋಗ್ಬಿಟ್ಟಿದೆ, ಅವನು ಮನುಷ್ಯನೇ ಇಲ್ಲ, ಅವನು ಮುಟ್ಟಬಾರ್ದು, ಅವನು ಮುಟ್ಟಿದ್ರೆ ಮೈಲಿಗೆ, ಮುಟ್ಟಿದ್ರೆ ನಾನು ಸ್ವರ್ಗಕ್ಕೆ ಹೋಗೋದಿಲ್ಲ, ಅವನು ಕೀಳು ಜಾತಿ, ಅವನು ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದಾನೆ, ಅದರಲ್ಲಿ ಅವನು ಅಲ್ಲೇ ಇರ್ತಾನೆ, ಇದು ಅವನೇ ಬರ. ನನ್ನ ಮಗಳು, ನಾನು ದೊಡ್ಡ ಜಾತಿ, ನನ್ನ ಮಗಳು ಹೊಟ್ಟೆಯಲ್ಲಿ ಅವನ ಮಗು ಬೆಳಿಬಾರ್ದು. ಸರ್, ಹಾಗಾದರೆ ನೀವು ಹೇಳಿದ ಪಾಯಿಂಟಿಗೆ ನಾನು ಬರೋದಾದರೆ, ಕರ್ನಾಟಕದಲ್ಲಿ ಈ ಮರ್ಯಾದಾ ಹತ್ಯೆಗಳು ಜಾತಿಗೆ ಅಂಟುಕೊಂಡಿದ್ದಾವೆ, ಅಂದರೆ ಗೌರವ ಅಂತ ಹೇಳಿ. ಇತರ ರಾಜ್ಯಗಳಲ್ಲೂ ಕೂಡ ನೋಡಿ, ಇದು ಜಾತಿ ಅಂದರೆ ಸವರ್ಣೀಯರು, ಅವರ್ಣೀಯರು, ದಿವಿಜಾಸ್, ಶೂದ್ರಾಸ್. ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಲ್ಲಿ ಮಕ್ಕಳನ್ನ ಕೊಲ್ಲೋದಿಲ್ಲ. ಅವರು ದುಡ್ಡು ಬಂದಿದೆ, ಅಧಿಕಾರ, ಹಣ, ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಅವರು ಒಂದು IAS ದಲಿತ ಹುಡುಗನನ್ನ ಒಂದು ಬ್ರಾಹ್ಮಣ ಹುಡುಗಿ ಲವ್ ಮಾಡಿದರೆ ಮದುವೆ ಮಾಡಿಬಿಡ್ತಾರೆ. ನೋಡಿ, ಇದು ಮಿಡ್ಲ್ ಜಾತಿಂದು ಕೆಳಮಟ್ಟದಲ್ಲಿ ಮತ್ತು ಕೆಳಮಟ್ಟದಲ್ಲಿ. ಈಗ ಶೂದ್ರರು ಅಂದರೆ ಗೊಲ್ರು, ಕುರುಬರು, ಇಂಥದವರು ಹುಡುಗಿಯರು ಒಂದು ದಲಿತ ಹುಡುಗನ್ನ ಲವ್ ಮಾಡಿದ್ರೆ ಬಂತುಗಾಚಾರ. ಇವತ್ತು ನೋಡಿ, ಕರ್ನಾಟಕ ಮತ್ತು ಭಾರತದಾದ್ಯಂತ ಮರ್ಯಾದಾ ಹತ್ಯೆಗಳಾಗ್ತಿದೆ ಅನ್ನೋದಾದರೆ, ಒಬ್ಬ ಮೇಲ್ಜಾತಿಯ ಹೆಣ್ಣು ಮಗಳು ದಲಿತ ಹುಡುಗನನ್ನು ಮದುವೆ ಆದರೆ ಮರ್ಯಾದಾ ಹತ್ಯೆ ಆಗುತ್ತೆ, ರೈಟ್? ಹಾಗೇನೆ ಮೇಲ್ಜಾತಿಯ ಹುಡುಗ ದಲಿತ ಹುಡುಗಿಯನ್ನು ಮದುವೆ ಆಗ್ಬಿಟ್ರೆ ಅಲ್ಲೂ ಮರ್ಯಾದೆ ಪ್ರಾಬ್ಲಮ್, ಹುಡುಗನ ಕೊಲ್ಬೇಕಲ್ಲ. ಈಗ ಹುಡುಗಿ ಇನ್ನೊಬ್ಬರನ್ನ ಮದುವೆ ಮಾಡ್ಕೋಬಾರ್ದು, ಇನ್ನೊಬ್ಬರನ್ನ ಮದುವೆ ಮಾಡ್ಕೋಬಾರ್ದು, ಎರಡನೇ ಮದುವೆ ಇಲ್ಲ. ಗಂಡ ಸತ್ರ ಇವಳು ಸತ್ತೋಗ್ಬಿಡ್ಬೇಕು ಅನ್ನೋದು ಕಾನ್ಸೆಪ್ಟು. ಹುಡುಗ ಒಂದು ದಲಿತ ಹುಡುಗಿನ ಮದುವೆ ಮಾಡಿಬಿಟ್ರೆ ಫ್ಯಾಮಿಲಿ ಎಲ್ಲ ಸೇರಿ ಅದೇ ಜಾತಿಯಲ್ಲಿ ಇನ್ನೊಂದು ಹುಡುಗಿನ ಮದುವೆ ಮಾಡಿಸ್ತಾರೆ. ಈಗ ಬೆಂಗಳೂರಲ್ಲಿ ನಾನು ನೋಡಿದ್ದೀನಿ, ಕೆಲವು ಅಡ್ವೊಕೇಟೆ, ಅವನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತ ಓದ್ತಾನೆ, ದಲಿತ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾನೆ. ಪ್ಯಾರೆಂಟ್ಸ್ ಒಪ್ಪೋದಿಲ್ಲ, ಅವನ್ನ ಕೊಂದಿಲ್ಲ ಅವರು, ಇನ್ನೊಂದು ಮದುವೆ ಮಾಡಿಬಿಟ್ರು. ಇವಳನ್ನ ಇಟ್ಕೊಳ್ಳಿ, ಅವಳನ್ನ ಇಟ್ಕೊಳ್ಳಿ, ಇವಳನ್ನ ಬಿಟ್ಬಿಟ್ಟು ಅವಳನ್ನ ಇಟ್ಕೊಂಡ್ಬಿಟ್ಟ. ಅಂದರೆ ಹುಡುಗನ ಇದು ಪ್ಯಾಟ್ರಾರಿಕಲ್ ಸೊಸೈಟಿ, ಗಂಡಸರು ಮೇಲೆ ಪುರುಷ ಪ್ರಾಧಾನ್ಯ. ಮಹಿಳೆಯರಿಗೆ ಮಾತ್ರ ಇದು. ನನ್ನ ಹುಡುಗಿ ನಾ ಇನ್ನೊಬ್ಬ ಟಚ್ ಮಾಡಬಾರ್ದು. ಈಗ ತಮಿಳ್ನಾಡಲ್ಲಿ ಈ ವನ್ಯ ಕುಲ ಕ್ಷತ್ರಿಯ, ವನ್ಯ ಪೊಣ್ಣು ಅನ್ಯನುಗ, ಅಂದರೆ ವನ್ಯ ಹೆಣ್ಮಗಳು ಬೇರೆಯವನಿಗೆ ಹೆಂಗು ಅನ್ನೋದು ಜಾತಿ ಸಂಘಟನೆಗಳೇ ಕಾರಣ ಇದಕ್ಕೆ. ಇದು ಕರ್ನಾಟಕದಲ್ಲಿನೂ ಸರಿ, ಎಲ್ಲಿ ನೋಡಿದಿರಾನು ಈ ಕ್ರೂರ ಕೊಲೆಗಾರರು ಅಪ್ಪ ಮಗಳನ್ನು ಕೊಳ್ಳೋದು ಯಾರಂದ್ರೆ ಜಾತಿ ಸಂಘಟನೆ. ಅವನು ಎಲ್ಲರೂ ಜಾತಿ ಸಂಘಟನೆಯಲ್ಲಿ ಇದ್ದಾರೆ. ಈ ಮನಸ್ಥಿತಿ ಹೀಗಿದೆ. ಈಗ ಏನಾಗುತ್ತೆ, ಮನೆಯಲ್ಲಿ ಮಗಳು ಮಲ್ಕೊಂಡಿದ್ದಾಳೆ, ದಲಿತ ಹುಡುಗನ್ನ ಲವ್ ಮಾಡಿಬಿಟ್ಲು,
ಮಗಳನ್ನ ಕೊಂದು ಬಿಡ್ತಾರೆ. ಸಾಕ್ಷಿ ಯಾರು? ಅದರಿಂದ ಗೊತ್ತು ಅವ್ರಿಗೆ, ಕೊಲೆಗಾರರಿಗೆ ಗೊತ್ತು. ಏನು 4 ದಿವಸ ಒಳಗಡೆ ಹೋಗ್ತೀವಿ, ಬಂದುಬಿಡ್ತೀವಿ. ಇನ್ನು ಶ್ರೀಮಂತನಾಗಿದ್ದರೆ ಈ ಕೊಲೆನೇ ಆತ್ಮಹತ್ಯೆ ಮಾಡಿ ಮುಚ್ಚಿಬಿಡ್ತಾರೆ. ಸರ್, ಒಬ್ಬ ಹೆಣ್ಮಗಳು ದಲಿತ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದು ಮರ್ಯಾದೆಗೆ ಧಕ್ಕೆ ಆಗುತ್ತೆ ಅನ್ನೋದಾದ್ರೆ ಕೋರ್ಟು ಜೈಲ್ವಾಸ ಅನುಭವಿಸೋದ್ರಿಂದ ಮರ್ಯಾದೆ ಹೋಗಲ್ವಾ? ಅದನ್ನೇ ಅವನಿಗೆ ನೋಡಿ, ನನ್ನ ಮಗಳು ನನ್ನ ಜಾತಿ ಅಂದರೆ ಅವನಿಗೆ ಏನು ಫೀಲ್ ಆಗ್ತಾನೆ ಅಂದರೆ, ಅವನು ಒಂದು ದೇಶ ಪ್ರೇಮಿ, ಜಾತಿ ಪ್ರೇಮಿ, ಧರ್ಮ ಪ್ರೇಮಿ, ಕುಲಧರ್ಮ. ಕುಲಧರ್ಮದ ಬಗ್ಗೆ ಭಗವದ್ಗೀತೆಯಲ್ಲಿ ಇದೆ. ಅರ್ಜುನ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಅವರನ್ನ ಯುದ್ಧ ಮಾಡಲ್ಲ, ಕೊಲ್ಲೋದಿಲ್ಲ, ಅವರು ನನ್ನ ಚಿಕ್ಕಪ್ಪರು, ದೊಡ್ಡಪ್ಪ ಅಂದರೆ ಕೃಷ್ಣ ಹೇಳ್ತಾನೆ, ಏಯ್ ಅವರು ಮರ್ಡರ್ ಮಾಡಿದ್ರೆ ಆ ಹುಡುಗಿಯರು ಬೇರೆ ಜಾತಿ ಹುಡುಗರನ್ನ ಜೊತೆ ಹೋಗ್ಬಿಡ್ತಾರೆ ಅಂದು ಹೇಳ್ತಾನೆ. ಹೌದಾ? ಹೌದೌದು. ಈಗ ಹೌ ಕೃಷ್ಣ ಮೋಟಿವೇಟ್ಸ್ ಅರ್ಜುನ ಟು ಕಿಲ್? ಕೌರವರನ್ನು ಕೊಲ್ಲೋದಕ್ಕೆ ಕೃಷ್ಣ ಹಿಂಗೆ ಹೇಳಿದ್ದ? ಹೌದು, ಭಗವದ್ಗೀತೆಯಲ್ಲಿ ಇದೆ ನೋಡಿ. ನೀವು ಯಾವ ಭಗವದ್ಗೀತೆ ಸರ್ ಇದು? ಓದಿ ನೀವು. ನಾನು ಓದಿರೋ ಭಗವದ್ಗೀತೆಯಲ್ಲಿ ಈ ತರ ಇಲ್ಲ, ಓದಿ ಅದನ್ನು. ಅದು ನೋಡಿ, ಭಗವದ್ಗೀತೆ ಹಿಂಗ್ ಓದಿದ್ರೆ ಒಳ್ಳೆ ತರ ಕಾಣುತ್ತೆ, ಹಿಂಗ್ ನೋಡಿದ್ರೆ ಇದು ಬರೀ ಕೊಲೆ ಬಗ್ಗೆ ಬರುತ್ತೆ. ಅಕಾರ್ಡಿಂಗ್ ಟು ಮೀ ಮಿಕ್ಸರ್ ಆಫ್ ಬುದ್ಧ ಧರ್ಮ, ಬ್ರಾಹ್ಮಣ ಧರ್ಮ ಎರಡು ಸೇರಿ ಭಗವದ್ಗೀತೆ. ಓಕೆ, ಸಂಬುಗನ್ನ ರಾಮ ಯಾಕೆ ಕೊಂದ? ಉತ್ತರಾಖಂಡದಲ್ಲಿ ರಾಮರಾಜ್ಯದಲ್ಲಿ ರಾಮ ಸಂಬುಕನ್ನ ಯಾಕೆ ಕೊಂದ? ಇದೇ ಕುಲ ಜಾತಿ, ಕುಲ ಪದ್ಧತಿನೇ. ಮಹಾಭಾರತದಲ್ಲಿ ಏಕಲೈವ ಮೆಟಾಫರ್. ಏಕಲೈವ ಬಿಲ್ಬಿದ್ದೆಯಲ್ಲಿ ಈ ಎಕ್ಸೆಲ್ಸ್ ಅರ್ಜುನ ಬರ್ಲಿ ಯಾಕೆ ಕತ್ತರಿಸ್ತಾರೆ? ಯಾಕೆ ದ್ರೋಣಾಚಾರ್ಯ ಅವನಿಗೆ ಹೇಳ್ಕೊಡಲ್ಲ ಅಂದ್ರೆ ಅವನು ಕೀಳು ಜಾತಿ. ಈ ಕುಲ ಪದ್ಧತಿಯನ್ನ ಕಾಪಾಡಲು ಧರ್ಮಯುದ್ಧ ಸಂಭವ ಯುಗೆ ಅಂದ್ರೆ ಕುಲಧರ್ಮ ಅಂದ್ರೆ ಕುಲಧರ್ಮ. ಈಗ ಕುಲಧರ್ಮನ ಕಾಪಾಡಲು ನಾನು ಕೃಷ್ಣ ಅಂದು ಫೀಲ್ ಆಗ್ತೇನೆ. ನಾನು ಕೇಳಿದೆ ಬಂಗಾರಪೇಟೆಯಲ್ಲಿ, ಕೃಷ್ಣ ಕೊಂದ ಸರ್, ನಾನು ಕೊಂದೆ. ಕುಲ ಪದ್ಧತಿ, ಕುಲ ಧರ್ಮವನ್ನು ಕಾಪಾಡಲು ನಾನು ತ್ಯಾಗ ಮಾಡ್ತೀನಿ ಅಂತಾನೆ ಜೈಲಿಗೆ ಹೋಗೋದನ್ನ. ದೇ ಫೀಲ್ ಇಟ್ ಈಸ್ ಆನರ್. ಹೆತ್ತ ಮಕ್ಕಳನ್ನ ಹೌದು. ಈಗ ಕೊಲೆ ಮಾಡ್ತಾರೆ, ಹೊರಗೆ ಬರ್ತಾರೆ, ಬಂದ ತಕ್ಷಣ ಅವರಿಗೆ ಫೆಲಿಸಿಟೇಷನ್ ಮಾಡ್ತಾರೆ. ಗೊತ್ತಿಲ್ವಾ ನಿಮಗೆ? ಕುಲಧರ್ಮ ಕಾಪಾಡಲು, ಇದು ಕುಲಧರ್ಮ ಇದು. ಈಗ ಏನು ಎಲ್ಲಾಗಲೂ ಈ ಜಾತಿ ಸಂಘಟನೆಗಳಲ್ಲೂ ಭಾಷಣ ಮಾಡಿದ್ರೆ ಏನು ಹೇಳ್ತಾರೆ? ನನ್ನ ಕುಲ ಬಾಂಧವರೇ, ಹೆಂಗ್ ಶುರು ಮಾಡ್ತಾರೆ? ಕುಲ ಬಾಂಧವರೇ. ಸೊ ನನ್ನ ಮಗಳು ಇನ್ನೊಬ್ಬ ಜಾತಿ ಹುಡುಗನ ಮಾಡಿದ್ರೆ ಕುಲ ಬಾಂಧವ ಕೆಟ್ಟೋಗುತ್ತೆ. ಸೊ ಕುಲ ಧರ್ಮ ಕೆಟ್ಟೋಗುತ್ತೆ ಎಂದು ಕುಲ ಧರ್ಮವನ್ನು ಕಾಪಾಡಲು ಈ ಕೊಲೆಗಳು ಮಾಡ್ತಾರೆ. ಮನೆ ಒಳಗೆ ಕೊಲೆ ಆದ್ರು ಸರ್, ಹೊರಗಾದ್ರೂ ಅದು ಕೊಲೆನೇ ಅಂದಮೇಲೆ ಕಾನೂನು ಏನು ಹೇಳತ್ತೆ ನೋಡಿ? ಅದೇ ಈಗ ಕಾನೂನನ್ನ ಥಾಮಸ್ ಮಕಾಲೆ ಬರ್ದ 1861 ಊಟಿನಲ್ಲಿ ಕೂತ್ಕೊಂಡು ಕೋಡಿಫೈ ಮಾಡಿ ಬರ್ದ. ಅವನಿಗೆ ಗೊತ್ತಿಲ್ಲ ಈ ಥರ ಕೊಲೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೊಲೆ ಅಂದರೆ ಮರ್ಡರ್ ಎಂದು ಬರೆದ್ಬಿಟ್ಟ 302. ಓಕೆ, ಗಾಟ್ ಇಟ್. ಅದಕ್ಕೆ ಅಬೇಟ್ಮೆಂಟು ಯಾರಾಗಲೂ ಅದನ್ನು ಅಬೇಟ್ ಮಾಡಿದರೆ 107, 108, 109 ಎಂದು ಬರ್ದ. ಸೊ ಅದಕ್ಕೆ ಒಂದು ಜೇಮ್ಸ್ ಸ್ಟೀಫನ್ನು ಎವಿಡೆನ್ಸ್ ಆ್ಯಕ್ಟನ್ನು ಬರ್ದ. ಈಗ ನೋಡಿ, BJP ಸರ್ಕಾರ IPCನ ತೆಗೆದು BNS ಅಂದು ತಂದಿದ್ದಾರೆ. ಇಲ್ಲಿನೂ ಅದ್ರ ಬಗ್ಗೆ ಏನೂ ಇಲ್ಲ, ಉಲ್ಲೇಖನೇ ಇಲ್ಲ. ಹಾನರ್ ಕಿಲ್ಲಿಂಗ್ ಆರ್ ಬ್ರೂಟಲ್ ಕಿಲ್ಲಿಂಗ್, ವಾಟ್ ಎವರ್ ಇಟ್ ಮೇ ಬಿ, ಇಲ್ಲ. ಇದಕ್ಕೆ ಸಪ್ರೇಟ್ ಕೊಲೆ ಅಷ್ಟೇ, ಕೊಂದರೆ ಕೊಲೆ. ನೋಡಿ, ಇದರಲ್ಲಿ ಸೂಕ್ಷ್ಮ ಏನಂದ್ರೆ ಸಾಕ್ಷಿ ಆಧಾರಗಳಂದ್ರೆ CCTV ಫುಟೇಜಸ್ಸು, ಕಣ್ಣಾರೆ ಕಂಡ ಸಾಕ್ಷಿ. ಹೆಂಡತಿ ನೋಡ್ತಾಳೆ ಇಲ್ಲ ಅಂತಾಳೆ, ಅಣ್ಣ ನೋಡ್ತಾನೆ ಇಲ್ಲ ಅಂತಾನೆ, ಈಸಿಯಾಗಿ ಬಂದ್ಬಿಡ್ತಾರೆ. ತಮಿಳ್ನಾಡಲ್ಲಿ ಗೋಕುಲ್ ರಾಜ್ ಇದೇ ಹಾನರ್ ಕಿಲ್ಲಿಂಗ್ ಅಂತ ಒಂದು ಕೇಸ್ ಬಂತು. ಅಪ್ಪ ಮಗಳು ಅಳಿಯ ದಲಿತು, ಮಗಳು
ಶೂದ್ರ ಕ್ಯಾಸ್ಟು ಹ್ಮ್ ಕೊಂದ್ಬಿಡ್ತಾನೆ, ಪಬ್ಲಿಕಲ್ಲಿ ಹೊಡಿತಾನೆ. ಹ್ಮ್ ಆ ಹುಡುಗಿ ನೋಡ್ತಲ್ಲ, ಹುಡುಗಿಗೂ ಏಟು ಬೀಳುತ್ತೆ, ಹ್ಮ್ ಅದರಲ್ಲಿ ಹುಡುಗನ್ನ ಕೊಂದ್ಬಿಡ್ತಾನೆ. ಓಕೆ ಓಕೆ. ಯಾವ ಸಾಕ್ಷಿನೂ ಹೇಳೋದಿಲ್ಲ. ಹ್ಮ್ ಅದು ಲಕ್ಕಿಲಿ ಅಲ್ಲಿ ಒಂದು CCTV ಕ್ಯಾಮರಾ ಇತ್ತು, ಅದರಲ್ಲಿ ಕೊಲೆ ಮಾಡಿದ್ದೆಲ್ಲ ಗೊತ್ತಾಯ್ತು. ಹ್ಮ್ ಅದರಿಂದ ಅವನಿಗೆ ಲೈಫ್ ಸೆಂಟೆನ್ಸ್ ಆಯಿತು. ಹ್ಮ್ ಹ್ಮ್ ಮನೆ ಒಳಗಡೆನೆ ಆಗುತ್ತೆ, ಯಾರಿಗೆ ಗೊತ್ತಾಗುತ್ತೆ? ಇದು ರಾತ್ರಿನಲ್ಲಿ ಆಗುತ್ತೆ, ಯಾರಿಗೆ ಗೊತ್ತಾಗುತ್ತೆ? ಅಂದರೆ ದಿ ಪೊಲಿಟಿಕಲ್ ಸಿಸ್ಟಮ್, ಹ್ಮ್ ಜುಡಿಷಿಯಲ್ ಸಿಸ್ಟಮ್ ಇದಕ್ಕೆ ಕಾನೂನು ಮಾಡಿಲ್ಲ. ಮರ್ಯಾದಾ ಹತ್ಯೆಯಲ್ಲಿ ಕೊಲೆಯಾಗೋರೇ ಅಂದ್ರೆ ಹತರಾಗ್ಬಿಡ್ತಾರೆ ಸರ್. ಧ್ವನಿ ಎತ್ತಬೇಕಾದವ್ರು ಯಾರೂ ಇಲ್ಲ. ಹಾಗಾಗಿ ಇದಕ್ಕೆ ಧ್ವನಿ ಎತ್ತವ್ರು ಯಾರು? ಅಂದ್ರೆ ಇದಕ್ಕೊಂದು ಶಾಸನ ಮಾಡಬೇಕು. ಸಮಾಜನೇ ಈಗ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ಇದು ಹ್ಮ್ ಹ್ಮ್ ಒಂದು ಸಮಾಜದ ಮೇಲೆ ನಡೆದಿರೋ ಕೊಲೆ. ಹ್ಮ್ ಇದಕ್ಕೆ ನಮ್ಮ ಹತ್ರ ಪೊಲೀಸ್ ವ್ಯವಸ್ಥೆ ಇದೆ, FSL ಇದೆ, ಹ್ಮ್ IPS ಆಫೀಸರ್ಗಳು ಇದ್ದಾರೆ, ಅದರಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು. ನೋಡಿ, ಇಂಥ ವಿಚಾರದಲ್ಲಿ ಭಾರಿ ಇನ್ಸೆನ್ಸಿಟಿವ್ ಆಗ್ತಾರೆ. ಹ್ಮ್ ಹ್ಮ್ ಈಗ ಸೌಜನ್ಯ ಕೊಲೆ ಆಯಿತು, ಹ್ಮ್ ಎಲ್ರಿಗೂ ಗೊತ್ತು ಯಾರು ಮಾಡಿದ್ರಂದು, ಆದ್ರೇನೋ ಕೊಂದವರು ಯಾರು ಅಂದು ಯಾರಿಗೂ ಗೊತ್ತಿಲ್ಲ. ಹ್ಮ್ ಅಂದ್ರೆ ಕಾನೂನಿನಲ್ಲಿ ಯಾರು ಇಲ್ಲ. ಈಗ ನಮ್ಮಲ್ಲಿ ಇರೋ CBI, CID, SIT ಹ್ಮ್ ಯಾರು ಕೊಂದವರು ಅವ್ರನ್ನ ವಿಚಾರಣೆ ಕೂಡ ಮಾಡಿಲ್ಲ ನೋಡಿ. 13 ವರ್ಷ ಆಯ್ತು. ಹ್ಮ್ ಹೆಂಗಾಯ್ತು? ವೇದವಲ್ಲಿನ ಕೊಂದಿದ್ದು ಯಾರು? 50 ವರ್ಷ ಆಯ್ತು. ಹ್ಮ್ ಪದ್ಮಲತಾವನ್ನ ಕೊಂದಿದ್ದು ಯಾರು? ಎಲ್ಲಿದ್ದೆ ಪೊಲೀಸರು? ಹ್ಮ್ ಅಂದ್ರೆ ಶ್ರೀಮಂತರು, ಹ್ಮ್ ಹ್ಮ್ ಆ, ರಾಜಕೀಯ ವ್ಯಕ್ತಿಗಳು ಕೊಲೆ ಮಾಡಿದ್ರೆ ಈಸಿಯಾಗಿ ಹೊರಗೆ ಬರ್ತಾರೆ. ಅಂದ್ರೆ ಏನ್ ಸಂದೇಶ ಕೊಡ್ತಾರೆ ಸರ್ ಇವರು? ಏನೇ ಇಂತ ಕುಕೃತ್ಯದಲ್ಲಿ ಭಾಗಿಯಾಗಿದ್ರು 4 ದಿವಸ ಜೈಲು ಹೊರಗಡೆ ಬರ್ತೀವಿ ಅನ್ನೋ ಸಂದೇಶ. ನೀವು ಏನ್ ಸಂದೇಶ ಕೊಡೋದು? ನಿನ್ನ ಮಗಳು ಲವ್ ಮಾಡಿ ಹೋದ್ರೆ ಕೊಂದ್ಬಿಡಿ ಅಂತಾರೆ. ಅರೆ ಅದೇ ನೀವು ಕೊಲೋ ಧರ್ಮವನ್ನು ಕಾಪಾಡಬೇಕಲ್ಲ, ನೀವು ತ್ಯಾಗಿ. ನೀನು ಹ್ಮ್ ಕೊಂದು ಒಳಗೆ ಬಂದ್ರೆ ಹಾರ ಹಾಕಿ ಬ್ಯಾಂಡ್ ಸೆಟ್ ಎಲ್ಲ ಇಟ್ಟು ಅವನು ಗೌರವಿಸ್ತಾರೆ. ಹ್ಮ್ ಸರ್, ಇಂಥ ಪ್ರಕರಣಗಳಲ್ಲಿ ಕೊಟ್ಟಿರೋ ಟೈಟಲ್ ಬಗ್ಗೆ ಒಂದು ಆಕ್ಷೇಪ, ಮರ್ಯಾದಾ ಹತ್ಯೆ, ಮರ್ಯಾದೆ ಹತ್ಯೆ. ಇನ್ನೊಂದು ಮರ್ಸಿ ಕಿಲ್ಲಿಂಗ್ ಅಲ್ಲೂ ಸರ್ ದಯಾಮರಣ. ಹೆಂಗೆ ಅದು? ಎರಡೂ ರಾಂಗ್. ಅದನ್ನು ಇದು ಯಾರು ಈ ಹೆಸರು ಇಟ್ಟಿದ್ದಾರೆ ಅವ್ರ ಮೇಲೆ ಕೂಡ ಕೋಪ ನನಗೆ. ಅವ್ರಿಗೆ ಬುದ್ಧಿಲ್ಲ ಅಂತೀನಿ. ಹೌ ಇಟ್ ಈಸ್ ಅ ಮೆರ್ಸಿ ಕಿಲ್ಲಿಂಗ್, ಹೌ ಇಟ್ ಈಸ್ ಆನರ್ ಕಿಲ್ಲಿಂಗ್, ಇಟ್ ಈಸ್ ಅ ಸೈಕಿಕ್ ಕಿಲ್ಲಿಂಗ್. ಕ್ರೂರ ಕೊಲೆ, ಬ್ರೂಟಲ್ ಮರ್ಡರ್. ಇದಕ್ಕೆ ಸಪರೇಟ್ ಕಾನೂನು. ಈ ತರ ಕೊಲೆ ಮಾಡಿದ್ರೆ ಹೊಣೆಗಾರರು ಎಲ್ರಿಗೂ ಹ್ಯಾಂಗಿಂಗ್ ಅನ್ನು ಮಾಡಬೇಕು. ಇಟ್ ಶುಡ್ ಬಿ ಸ್ಟ್ರಾಂಗ್. ಏನ್ ಮಗಳು ಮತ್ತೆ ಏನ್ ತಪ್ಪು ಮಾಡ್ತಾಳೆ? ಲವ್ ಮಾಡ್ತಾಳೆ, ಅವ್ಳಿಗೆ 18 ವಯಸ್ಸಾಯ್ತು, ಲವ್ ಮಾಡಿದ್ಲು, ಅದಕ್ಕೆ ಕತ್ತಿಸ್ಕಿ ಕೊಲೆ ಮಾಡಿಬಿಟ್ರೆ ಇಟ್ಸ್ ಇದು ಅಂತಾರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಕಾನೂನೇ ಇಲ್ಲ. ಸೊ ರೈಟ್ ಟು ಲೈಫು, ಇಂಟರ್ನ್ಯಾಷನಲ್ ರೈಟ್ಸು, ಇಂಡಿಯಾ ಈಸ್ ಸಿಗ್ನೇಟರಿ ಟು ಯುನೈಟೆಡ್ ನೇಷನ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಎಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸು? ಒಂದು ಹುಡುಗಿಗೆ ಲವ್ ಮಾಡೋ ಹಕ್ಕು ಕೊಟ್ಟಿಲ್ಲ ಅಂದರೆ ಮತ್ತೆ ಎಂಥ ಸಮಾಜದಲ್ಲಿದ್ದೀವಿ ನಾವು? ಒಂದು ಹುಡುಗಿಗೆ ಮದುವೆ ಮಾಡ್ಕೊಳ್ಳುವ ಹಕ್ಕಿಲ್ವಾ? ಮದುವೆ ಮಾಡ್ಕೊಳ್ತಾಳೆ, ಅವಳು ಏನು, ಅವಳು ಫೀಲಿಂಗು, ಎಮೋಷನ್ಸು, ಅವಳ ಲೈಫು, ಅವಳು ಯಾರನ್ನ ಮದುವೆ ಮಾಡ್ಕೋಬೇಕು ಅಂದು ಅವಳು ಡಿಸೈಡ್ ಮಾಡ್ತಾಳೆ. ಅಪ್ಪ ಇರ್ಲಿ ಹೂ ಯು ಐಸೆ 18 ವಯಸ್ಸುವರೆಗೆ ಅಷ್ಟೇ ನೀನು ಬಾಯಿ ಮುಚ್ಕೋಬೇಕು. ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ, ತಪ್ಪೇನಿದೆ? ರೀಸೆಂಟ್ ಆಗಿ ಹುಬ್ಳಿಯಲ್ಲಿ ಸರ್ 19 ವರ್ಷದ ಗರ್ಭಿಣಿ ಸರ್ ನೋಡಿ, ಮಗಳನ್ನ ಅದು ಅವಳು ಹಾವೇರಿ ಹೋಗಿದ್ದಾಳೆ. ನೋಡಿ, ಲಿಂಗಾಯತ ಧರ್ಮ, ಬಸವ ಏನ್ ಹೇಳಿದ್ರು? ಜಾತಿ ಇಲ್ಲ ಅಂದು. ಬಸವದನ್ನು ಅದೇನೆ ಶೀಲವಂತ. ಒಂದು ದಲಿತ ಹುಡುಗ ಲಾವಣ್ಯವತಿ ಒಂದು ಬ್ರಾಹ್ಮಣ ಹುಡುಗಿಯನ್ನ ಲವ್ ಮಾಡ್ತಾನೆ, ಬಸವ ಮದುವೆ ಮಾಡಿಸ್ತಾನೆ. ಅದಕ್ಕೆ ಬಸವನ್ನ ಕೊಂದ್ರು. ಬಸವಣ್ಣ ಲಾವಣ್ಯವತಿ ಶೀಲವಂತ ಕೊಲೆ ಕಾರಣ ಯಾರು? ಯಾವ ಸಿದ್ಧಾಂತ? ಅದೇ ಸಿದ್ಧಾಂತನೇ ಇವತ್ತು ಹುಬ್ಬಳ್ಳಿಯಲ್ಲಿ ಮರ್ಡರ್ ಮಾಡಿದೆ. ಅದೇ ಸಿದ್ಧಾಂತನೇ ಬಂಗಾರಪೇಟೆಯಲ್ಲಿ ಕೊಲೆ ಆಗಿದೆ. ಅದೇ ಸಿದ್ಧಾಂತ. ಅಂದ್ರೆ ಮೈಂಡ್ ಸೆಟ್. ನಾನು ಹೇಳ್ತೀನಿ, ನೀವು ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ಮಾರ್ಕ್ಸಿಯವಾದ ನೋಡಿ, ಸಮಾಜವಾದ, ಸಮಾನತೆವಾದ, ಕಾನ್ಸ್ಟಿಟ್ಯೂಷನ್. ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪ್ರತಿಯೊಬ್ಬರು ಬಾಳಕ್ಕೆ ಬಂದ್ರೆ ಈ ತರ ಕ್ರೂರ ಕೊಲೆ ನಡೆಯಕ್ಕೆ ಸಾಧ್ಯತೆ ಇಲ್ಲ. ಬಟ್ ರಚನೆನೇ ನೀವು ಇನ್ನ ಕೇರಿ ಬೇರೆ, ಊರು ಬೇರೆ ಮಾಡಿದ್ದೀರಾ. ಇದನ್ನ ಯಾವತ್ತು ಹೊಂದಾಣಿಕೆ ಆಗುತ್ತೆ, ಆವಾಗಲೇ ಸಮಾಜನ ಹೊಂದಾಣಿಕೆ ಆಗುತ್ತೆ.
ಕೇರಿ ಕೊಲಕೇರಿ ಊರು ಅಗ್ರಹಾರ ಅನ್ನೋ ಹೆಸರಲ್ಲಿ ಗೇಟೆಡ್ ಕಮ್ಯುನಿಟಿ, ಒಂದು ದುಡ್ಡಿರೋನು ಒಂದ್ ಕಡೆ, ದುಡ್ಡು ಇಲ್ದವನು ಒಂದ್ ಕಡೆ, ಸ್ಕೂಲು ಕಾಲೇಜಲ್ಲಿನೂ ದುಡ್ಡಿರೋರು ಮಾತ್ರ ಹೋಗಿ ಓದ್ತಾರೆ, ದುಡ್ಡಿಲ್ದವರು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾರೆ. ಹೆಂಗ ಆಗುತ್ತೆ? ಒಂದು ಬೆಂಗಳೂರಲ್ಲಿ ಕೊಲಕೇರಿ, ಒಂದು ಮೋರಿಗಳಲ್ಲಿ ಮಕ್ಕಳು, ಬೀದಿನಲ್ಲಿ ಮಕ್ಕಳು, ಆಂಧ್ರ ಬಂಗ್ಲೋದಲ್ಲಿ ಮಕ್ಕಳು, ಎಲ್ಲ ಭಾರತೀಯರು ಹೆಂಗ ಆಗ್ತೀವಿ ನಾವು? 100 ಕೋಟಿ ಜನರಿಗೆ ಮನೆ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಇಂಥ ಒಂದು ಅನ್ಈವನ್ ಸಮಾಜದಲ್ಲಿ ಈ ಥರನೇ ನಡೆಯುತ್ತೆ. ಸಂಘಟನೆಗಳು ಕೆಲವೊಮ್ಮೆ ಅಪಾಯಕಾರಿ ಅಂತ ಉಲ್ಲೇಖ ಮಾಡಿದ್ರಿ ಸರ್ ನೀವು. ಅಂದ್ರೆ ಯಾವುದೇ ಸಂಘಟನೆಗಳು ಇರಬಾರ್ದ, ಅವುಗಳ ಯೋಚನೆಗಳು ಹೆಂಗಿರ್ಬೇಕು? ನೋಡಿ, ಸಂಘಟನೆಗಳು ಬೇಕು, ಹೋರಾಟ ಬೇಕು. ಈಗ ಹಸುವಿದ್ರೆ ಕೋಪ ಬರುತ್ತೆ, ಹಸುವು ಕೋಪ ಸೇರಿದ್ರೆ ಸಂಘಟನೆ ಆಗುತ್ತೆ, ಸಂಘಟನೆ ಆದ್ರೆ ಹೋರಾಟ ಆಗುತ್ತೆ. ಇಲ್ಲಿ ಜಾತಿ ನಿಟ್ಟಲ್ಲಿ ಜಾತಿ ಸಂಘಟನೆಗಳು, ಜಾತಿವಾದ, ಕೋಮುವಾದ, ದ್ವೇಷವಾದ, ದ್ವೇಷ ಚಿಂತನೆ, ಮೇಲು ಜಾತಿ ಕೀಳು ಜಾತಿ, ಅವನ್ನ ಮುಟ್ಟಿದ್ರೆ ಮೈಲಿಗೆ, ಈ ತರ ಒಂದು ಸಿದ್ಧಾಂತ ಇದೆಲ್ಲ, ಇದು ಹೋಗ್ಬೇಕಾಗತ್ತೆ. ಸೈಂಟಿಫಿಕ್ ಟೆಂಪರ್ ಬೆಳಿಬೇಕಾಗತ್ತೆ. ಮನುಷ್ಯರಾಗಿ ಹುಟ್ಟಿದೀವಿ, ಮನುಷ್ಯರೊಂದು ಎಲ್ಲಿ ಫೀಲಿಂಗ್ ಇದೆ? ಒಂದು ನೀವು ಯಾವ ಜಾತಿ ಅಂತ ಕೇಳ್ತಾರೆ, ಒಂದು ಹುಡುಗ ಹುಡುಗಿ. ಈಗ ನಮ್ಮ ಹುಡುಗಿಗೆ 23 ವಯಸ್ಸಾಗಿದೆ, ಹುಡುಗ ಹುಡುಕ್ಬೇಕಂದ್ರೆ ನಮ್ಮ ಜಾತಿ ಹುಡುಗ, ನಮ್ಮ ಜಾತಿ ಬ್ರೋಕರು, ನಮ್ಮ ಜಾತಿ ಅವ್ರು ಎಲ್ಲಿದ್ದಾರೆ ಅದು ತಾನೇ ಹುಡುಕ್ತಾರೆ. ತಂದೆ ತಾಯಿಗಳು ಹುಡುಗನ್ನ ಹುಡುಕ್ತಾರೆ, ಜಾತಿನ ಹುಡುಕ್ತಾರೆ, ಹುಡುಗಿನ ಹುಡುಕೋದಿಲ್ಲ, ಜಾತಿನ ಹುಡುಕ್ತಾರೆ. ಜಾತಿ ಆದ್ಮೇಲೆ ದುಡ್ಡು ಮದುವೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಪ್ರೇಮ ವಿಶ್ವಾಸ ಯಾವ್ದು ಇಲ್ವಾ? ಆ ಹುಡುಗಿಗೆ ಏನು ಫೀಲಿಂಗ್ಸ್ ಇಲ್ವಾ? ಎಮೋಷನ್ ಇಲ್ವಾ? ಅವಳು ಹುಡುಗಿ ತಾನೆ. ನಮ್ಮ ಮಗಳಿರ್ಲಿ, ಇನ್ನೊಬ್ಳು ಮಗಳಿರ್ಲು, ಮಗಳೇ, ಅವ್ರ ಫೀಲಿಂಗ್ಗೆ ಮರ್ಯಾದೆ ಕೊಡ್ಬೇಕಲ್ಲ. ಆದ್ರೆ ಜಾತಿವಾದ, ಎಮೋಷನ್ನು, ಫೀಲಿಂಗು, ಮನುಷ್ಯತ್ವಕ್ಕೆ ಬೆಲೆ ಕೊಡೋದು. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈ ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಕಾನೂನಿನ ಮಾರ್ಪಾಡುಗಳು ಹೆಂಗೆ ಆಗಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಮರ್ಯಾದೆ ಹತ್ಯೆ ಅಲ್ಲ, ಕ್ರೂರ ಸೈಕಿಕ್ ಕೊಲೆ. ಇಟ್ಸ್ ಅ ಸೈಕ್. ಮನುಷ್ಯ ಈ ಕೆಲಸ ಮಾಡಲ್ಲ. ಹೌದು, ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಭಾರತದಾದ್ಯಂತ ನಡೀತಾ ಇರುವಂಥ ಇಂಥ ಹತ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗಿನ ಹೋರಾಟಗಳಾಗಬೇಕು. ಯಾಕೆ ಇಂಥ ಹತ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತ್ಯೇಕವಾದಂಥ ಶಾಸನ ಕಾನೂನುಗಳು ಬಂದಾಗ ಮಾತ್ರ ಇಂಥ ಹತ್ಯೆಗಳನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.